ಮಂಡ್ಯ ತಾಲೂಕಿನ ಒಳಲು ಗ್ರಾಮದ ಕಾವೇರಿ ಗೆಳೆಯರ ಬಳಗ ಹಾಗೂ ಇಂದಿರಾ ಯುವತಿ ಬಳಗದ ವತಿಯಿಂದ ನಿಂಗರಾಜನವರ ಅಧ್ಯಕ್ಷತೆಯಲ್ಲಿ ಈ ದಿನ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಆಟ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಚಾಲನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಮುಖಂಡೆ ಲತಾ ಶಂಕರ್ ಅವರು ಬಾಲ್ ಎಸೆಯುವ ಮೂಲಕ ಕ್ರೀಡಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದ ಮಹಿಳೆಯರು ಗದ್ದೆ, ಹೊಲ, ಕುರಿ, ಮೇಕೆ, ಹಸು ಎಂದು ತಮ್ಮ ಕೆಲಸ ಮಾಡುತ್ತಾ ಜೀವನ ಕಳೆಯುತ್ತಾರೆ. ಆದರೆ ಇಂತಹ ಕಾರ್ಯಕ್ರಮ ಉಪಯೋಗಿಸಿಕೊಂಡು ಮಹಿಳೆಯರು ಮನೆಯಿಂದ ಹೊರಬಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮನಸ್ಸಿಗೂ ಆನಂದ ಹಾಗೂ ಹುಮ್ಮಸ್ಸಿಂದ ಇರಬಹುದು ಎಂದು ಹೇಳಿದರು. ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ಮಾತನಾಡಿ, ಕಾವೇರಿ ಗೆಳೆಯರ ಬಳಗದ ಅಧ್ಯಕ್ಷೆ ನಿಂಗರಾಜನವರು ಮಹಿಳಾ ದಿನಾಚರಣೆ ಪ್ರಯುಕ್ತ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಒಳಲು ಗ್ರಾಮದಲ್ಲಿ ಮಾಡುತ್ತಾ ಬಂದಿದ್ದಾರೆ. ಗ್ರಾಮದ ಹಿರಿಯರಿಗೆ ವಿವಿಧ ಅಂಗದಲ್ಲಿ ಸಮಾಜ ಸೇವೆ ಮಾಡಿದ ಮಹಿಳೆಯರನ್ನು ಗುರುತಿಸಿ ಅಂತಹ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ಬಂದಿದ್ದಾರೆ. ಅವರ ಕೆಲಸವನ್ನು ಶ್ಲಾಘಿಸಿದರು. ಒಳಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಮ್ಯಾ ಚೇತನ್ ಮಾತನಾಡುತ್ತಾ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಇಂತಹ ಆಟೋಟಗಳಿಂದ ಮನಸ್ಸಿಗೆ ಸ್ಫೂರ್ತಿಯಾಗಲಿದೆ ಹಾಗೂ ಇಂತಹ ಕಾರ್ಯಕ್ರಮಗಳಿಂದ ಮಹಿಳೆಯರನ್ನು ಗುರುತಿಸಬಹುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷೆ ಸಾವಿತ್ರಮ್ಮ, ಮಾಜಿ ಅಧ್ಯಕ್ಷರಾದ ಪದ್ಮ, ನಿರುಪಮ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಸದಾನಂದ ಮೂರ್ತಿ, ಬಿಲ್ ಕಲೆಕ್ಟರ್ ರಾಘವೇಂದ್ರ, ಸರ್ಕಾರಿ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕಿ ಸುಜಾತ, ಇಂದಿರಾ ಯುವತಿ ಮಂಡಳಿ ಮತ್ತು ಕಾವೇರಿ ಗೆಳತಿಯರ ಬಳಗದ ಪದಾಧಿಕಾರಿಗಳು, ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂಗನವಾಡಿ ಮಕ್ಕಳಿಗೆ ಕಪ್ಪೆ ಜಿಗಿತ, ರನ್ನಿಂಗ್ ರೇಸ್, ಮಹಿಳೆಯರಿಗಾಗಿ ಪಾಸಿಂಗ್ ದ ಬಾಲ್, ಬಿಸಿತೂಪ, ಮ್ಯೂಸಿಕಲ್ ಚೇರ್, ಕೆರೆ ದಡ ಆಟ, ರನ್ನಿಂಗ್ ರೇಸ್, ರಿಂಗ್ ರೇಸೆತ, ಬಾಂಬೆ ಆಟ ಇನ್ನೂ ಮುಂತಾದ ಆಟಗಳನ್ನು ಆಯೋಜಿಸಲಾಗಿತ್ತು. ಮೊದಲಿಗೆ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು. ಇವತ್ತು ಒಳಲು ಗ್ರಾಮದಲ್ಲಿ ನಾವು ಕೆಲವು ಆಟಗಳನ್ನ ಆಡಿಸಿದ್ದೀವಿ. ಮಹಿಳೆಯರಿಗೆ ಅಂತಲೇ ನಾವು ಆಟ ಆಡಿಸಿದ್ದೀವಿ. ಮಹಿಳೆಯರು ಮನೇಲೇ ಇದ್ದು ಅವ್ರ ಕೆಲಸಗಳನ್ನ ಅವರು ನಿರ್ವಹಿಸ್ತಾ ಇರ್ತಾರೆ. ಮತ್ತು ಅವ್ರ ಗದ್ದೆ, ಹೊಲ, ಕುರಿ, ದನ, ಹಸು, ಹಾಲು ಕರಿಬೇಕು ಅಂತ ಇದರಲ್ಲೇ ಅವರು ಕೆಲಸಗಳನ್ನ ಗ್ರಾಮೀಣ ಮಕ್ಕಳು ತೊಡಸ್ಕೊಂಡ್ಬಿಟ್ಟಿರ್ತಾರೆ. ಇದೊಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಹೊರಗಡೆ ಬಂದು ಅವ್ರದ್ದು ಏನೈತೆ ಅವ್ರ ಆಟ ಪಾಠ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಇದೊಂದು ಅವಕಾಶ ಐತೆ. ಅದರಿಂದ ನಾವು ಕೆಲವು ಆಟಗಳನ್ನೆಲ್ಲ ಅವ್ರಿಗೆ ಆಡಿಸಿದ್ದೀವಿ. ರನ್ನಿಂಗ್ ರೇಸು, ಬಾಲಿಂದ ಪಾಸು ಮತ್ತು ಮ್ಯೂಸಿಕಲ್ ಚೇರು, ಕೆಲವು ನಾನಾ ಥರ ಆಟಗಳನ್ನೆಲ್ಲ ಆಡಿಸಿದ್ದೀವಿ. ಇದೊಂದು ಅವಕಾಶ ಅವ್ರಿಗೆ. ಮತ್ತು ಅವರು ಬೇರೆ ಕಡೆ ಎಲ್ಲ ಅವ್ರ ಆಟಗಳನ್ನೆಲ್ಲ ಅವರು ಆಟ ಆಡ್ಬೋದು. ಮಹಿಳೆಯರಿಗೆ ಅಂತಲೇ ನಾವು ಈ ಆಟನ ಮೀಸಲಾತಿ ಇಟ್ಟಿದ್ದೀವಿ. ಎಲ್ಲರಿಗೂ ಇದೊಂದು ಸ್ಫೂರ್ತಿ. ಹೆಣ್ಮಕ್ಳು ಹೊರಗಡೆ ಬಂದು ನಾವು ಕೂಡ ಎಲ್ಲರಂಗೆ ಆಟ ಆಡಬೇಕು ಅನ್ನೋದು, ಎಲ್ಲರೂ ಏನು ಸ್ಪೋರ್ಟ್ಸಲ್ಲಿರೋ ಮಕ್ಕಳನ್ನೇ ಆಡಬೇಕು ಅನ್ನೋದು ಏನಿಲ್ಲ, ಮಹಿಳೆಯರು ಕೂಡ ಆಟ ಆಡ್ಬೋದು. ಅದೊಂದನ್ನು ಇಲ್ಲಿ ನಾವು ಗುರುತಿಸೋದಕ್ಕೆ ಅಂತಲೇ ಒಂದು ಮಹಿಳಾ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ವರ್ಷಗಳಿಂದಲೂ ಕೂಡ ಮಹಿಳಾ ದಿನಾಚರಣೆಯನ್ನು ಶ್ರೀಮತಿ ನಿಂಗರಾಜ್ ಅವರು ನಾನು ಕಂಡ ಹಾಗೆ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಹಲವಾರು ರೀತಿಯ ಆಟಗಳನ್ನು ಮಹಿಳೆಯರಿಗಾಗಿ ಆಟ ಆಡಿಸಿ ಅವರಿಗೆ ಬಹುಮಾನಗಳನ್ನು ನೀಡ್ತಾ, ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದಲೂ ಕೂಡ ಮಹಿಳೆಯರನ್ನ ಕಂಡು ಅವರನ್ನು ಕೂಡ ಗೌರವದಿಂದ ಅವರನ್ನ ಸನ್ಮಾನ ಕೂಡ ಮಾಡ್ತಾರೆ. ಹಾಗೆ ಈ ಊರಿನಲ್ಲಿ ಆಸ್ಪತ್ರೆ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆ ಸಂಸ್ಥೆಗಳಿಂದ ಉತ್ತಮ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರಾಗಲಿ ಅಥವಾ ವೈದ್ಯರಾಗಲಿ ಅವರನ್ನು ಗುರುತಿಸಿ ಅವ್ರಿಗೂ ಕೂಡ ಹಲವಾರು ರೀತಿಯಲ್ಲಿ ನಾನು ಕಂಡ ಹಾಗೆ ಈವರೆಗೂ ಕೂಡ ಸನ್ಮಾನಗಳನ್ನು ಅವರಿಗೆ ಮಾಡಿ ಒಂದು ಸ್ಫೂರ್ತಿದಾಯಕವಾಗಿ ಮಹಿಳೆಯರಿಗೆ ಅಬಲೆಯಲ್ಲ ಸಬಲೆ ಅಂತ ಹೇಳಿ ಎಲ್ಲರಿಗೂ ಕೂಡ ಶಿಕ್ಷಣ ಇರಬೇಕು. ಹೆಣ್ಣೊಂದು ಕಲಿತರೆ ನಾರಿ ಎಲ್ಲ ಮನೆ ಶಾಲೆ ಅಭಿವೃದ್ಧಿ ಹೊಂದುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಇರಬೇಕು. ಶಿಕ್ಷಣ ಮನೆಯಲ್ಲಿ ಒಬ್ಬ ಹೆಣ್ಣಿಗೆ ದೊರಕಿದರೆ ಇಡೀ ಮನೆ ಕೂಡ ಶಿಕ್ಷಕರಾಗಿ ಎಲ್ಲ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡಬಲ್ಲಳು ಅಂತ ಹೇಳಿ ನಿರೂಪಿಸ್ತಾ, ಹಿಂದೆ ಕೂಡ ಅವರು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ಊರಿನಲ್ಲಿ ಹಲವಾರು ಹಬ್ಬ ಹರಿದಿನಗಳಾಗಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈವರೆಗೂ ಬಂದಿದ್ದಾರೆ. ಅವರು ನೋಡಿದ್ರೆ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಷಯ ಆಗಿದೆ. ಹಾಗೆ ಎಲ್ಲ ಮಹಿಳೆಯರು ಕೂಡ ಈ ಊರಿನಲ್ಲಿರುವಂತಹ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾದಂತಹ ಮಹಿಳೆಯರಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮವನ್ನು ನಡೆಸ್ತಾ ಈವರೆಗೂ ಬಂದಿದ್ದಾರೆ. ಅವರಿಗೆ ಮುಂದಕ್ಕೂ ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಹೇಳ್ತಾ, ಈ ನನಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು ಮಹಿಳಾ ದಿನಾಚರಣೆ
ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಈ ದಿನ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಿಂಗರಾಜಮ್ಮನವರು ಮಹಿಳೆಯರಿಗೆ ಒಂದು ಒಗ್ಗಟ್ಟು ಮತ್ತು ಮಹಿಳೆಯರು ಮನೆಯಲ್ಲಿರ್ತಾರೆ, ಅದರಿಂದ ಹೊರಗಡೆ ಬಂದು ಒಂದು ಕ್ರೀಡಾಪಟು ಆಗಲಿ ಎಲ್ರಿಗೊಂದು ಉತ್ಸಾಹ ತೇಜನ ನೀಡುವಂಥಕ್ಕೆ ನಿಂಗರಾಜಮ್ಮನವರು ಎಲ್ರಿಗೂ ಬೇರೆ ಊರಿಂದನೂ ಬಂದು ಪ್ರೋತ್ಸಾಹ ಬನ್ನಿ ಆಟಾಡಿ ಅಂತ ಎಲ್ಲರಿಗೂ ಎನ್ಕರೇಜ್ ಕೊಡ್ತಾ ಅವರು ನಿಂತ್ಕೊಂಡು ಆಟಾಡ್ತಾ ಎಲ್ರಿಗೂ ಒಂದು ಸ್ಪೋರ್ಟಿನೆಸ್ನ ತುಂಬ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ.